ಇನ್ನು ಕೇರಳದ ಕಾಸರಗೋಡಿನ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದೊಡ್ಡ ಮಟ್ಟದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದ್ದು, ಈ ಬಗ್ಗೆ ವಿರೋಧದ ಬೆನ್ನಲ್ಲೇ ಭಾಷಾ ಮಸೂದೆಯ ಬಗ್ಗೆ ಕೇರಳ ಸಿಎಂ ಟ್ವೀಟ್ ಮಾಡಿದ್ದಾರೆ. ಮಸೂದೆಯ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪಿಣರಾಯಿ ವಿಜಯನ್. ತಮ್ಮ ಎಕ್ಸ್ ಖಾತೆಯಲ್ಲಿ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಪೋಸ್ಟ್ ಮಾಡಿದ್ದಾರೆ. ಮಸೂದೆಯಲ್ಲಿ ಕನ್ನಡ ತಮಿಳು ಸಮುದಾಯಗಳ ಹಕ್ಕು ರಕ್ಷಿಸುವಂತಹ ಷರತ್ತಿದೆ. ಮಸೂದೆ ಉದ್ದೇಶಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕೇರಳದ ಸಿಎಂ. ಒಟ್ಟು ಕೇರಳದ ಈ ಪ್ರದೇಶ ಏನಿದೆ ಅಲ್ಲಿ 216ರಿಂದ 271 ಶಾಲೆಗಳಿದ್ದಾವೆ, ಕನ್ನಡ ಶಾಲೆಗಳು ಅನ್ನುವಂತಹ ವಿಚಾರ. ಆ ಒಂದು ಶಾಲೆಗಳಲ್ಲಿ ಈಗ ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕನ್ನಡಿಗರೇ ಇದ್ದಾರೆ. ಕನ್ನಡಿಗರೇ ಇರುವಂತಹ ಕಾರಣಕ್ಕಾಗಿ ಅಲ್ಲಿ ಕನ್ನಡ ಶಾಲೆಗಳಿದ್ದಾವೆ. ಆದರೆ ಈಗ ಕೇರಳ ಸರ್ಕಾರ ಒಂದು ಮಸೂದೆಯನ್ನು ತೆಗೆದುಕೊಂಡು ಬಂದಿದೆ. ಆ ಮಸೂದೆಯ ಪ್ರಕಾರ ಮೊದಲ ಭಾಷೆಯಾಗಿ ಮಲಯಾಳ ಅನ್ನ ಉಪಯೋಗ ಮಾಡಬೇಕು, ಮಲಯಾಳಿ ಭಾಷೆಯನ್ನ ಅಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಲಿಸಬೇಕು ಅನ್ನುವಂತಹ ಮಸೂದೆಯನ್ನು ತರಲಾಗಿದೆ. ಅದಕ್ಕೆ ತೀವ್ರವಾದಂತಹ ವಿರೋಧ ವ್ಯಕ್ತವಾಗ್ತಾ ಇತ್ತು. ಸ್ಪೆಷಲಿ ಕರ್ನಾಟಕದವರಂತೂ ಇದನ್ನ ನೇರ ವಿರೋಧವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕನ್ನಡವನ್ನು ಹತ್ತಿಕ್ಕುವಂತಹ ಕೆಲಸಕ್ಕೆ ಕೇರಳ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂತಹ ಆರೋಪದ ಮೇಲೆ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇತ್ತು. ಈಗ ಅದಕ್ಕೆ ಪ್ರತಿಯಾಗಿ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಒಂದು ಟ್ವೀಟ್ ಮಾಡಿದ್ದಾರೆ. ಅವರು ಹೇಳುವಂತಹ ಪ್ರಕಾರ ಏನು ಅಂದರೆ, ಕೇರಳದಲ್ಲಿರುವಂತಹ ಕನ್ನಡ ಶಾಲೆಗಳಾಗಲಿ ಅಥವಾ ಕನ್ನಡದ ಭಾಷೆ ಆಗಲಿ ಅಥವಾ ತಮಿಳಿನ ಭಾಷೆ ಆಗಲಿ ಅಲ್ಲಿ ಏನು ನಾವು ಕಲಿಸ್ತಾ ಇದ್ದೀವಿ ಅದಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ. ಅದನ್ನು ಹತ್ತಿಕ್ಕುವಂತಹ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ನಾವು ಮುಂದಾಗ್ತಾ ಇಲ್ಲ. ಮಸೂದೆಯ ವಿಚಾರವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ. ನೀವು ಸಾಮಾನ್ಯವಾಗಿ ಕೇರಳದ ಕಾಸರಗೋಡಿಗೆ ಹೋದರೆ ಕಾಸರಗೋಡಿನಲ್ಲಿ ಬಹುತೇಕ ಕನ್ನಡಿಗರೇ ಇರೋದು. ಕಾಸರಗೋಡನ್ನು ಮಲಯಾಳಿ ಅಂತ ಯಾರೂ ಕನ್ಸಿಡರ್ ಮಾಡೋದೇ ಇಲ್ಲ. ಆ ಕಾಸರಗೋಡನ್ನು ಕನ್ನಡಕ್ಕೆ ತೆಗೆದುಕೊಳ್ಬೇಕು ಅಂದರೆ ಕರ್ನಾಟಕಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತಹ ಈ ಹಿಂದೆ ಬಹಳಷ್ಟು ಬಾರಿ ಚರ್ಚೆ ಆಗುತ್ತೆ. ಆ ಕಾಸರಗೋಡಿನ ಬಗ್ಗೆ ಕನ್ನಡಿಗರಿಗೆ, ಅಲ್ಲಿರುವಂತಹ ಜನರಿಗೆ ವಿಶೇಷವಾದಂತಹ ಒಂದು ಪ್ರೀತಿ ಇದೆ ಕನ್ನಡದ ಮೇಲೆ. ಅದು ಕನ್ನಡದ ಭೂಮಿ ಅನ್ನೋ ಮಟ್ಟಕ್ಕೆ. ಆದರೆ ಈಗ ಒಂದು ಸ್ಥಳದಲ್ಲಿರುವಂತಹ ಶಾಲೆಗಳಲ್ಲಿ ಮಲಯಾಳಿ ಸೇರ್ಪಡೆ ಆಗುವಂತಹ ಕಾರಣಕ್ಕಾಗಿ ಅದು ಪ್ರಥಮ ಭಾಷೆಯಾಗಿ ಮಲಯಾಳಿಯನ್ನ ಓದಿಸಬೇಕು ಅನ್ನುವಂತಹ ಆದೇಶವನ್ನು ಏನು ಮಸೂದೆಯನ್ನು ತರಲಾಗಿತ್ತಲ್ಲ ಕೇರಳ ಸರ್ಕಾರದಿಂದ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಎಕ್ಸ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮಸೂದೆಯ ಬಗ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.